ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೋವಿ ಜನಾಂಗದವರಿಗೆ ಪ್ರಮಾಣ ಪತ್ರ ನೀಡಲು ನಿರಾಕರಣೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಅಪರ ಜಿಲ್ಲಾಧಿಕಾರಿ ರಾಜುಕೆ ಅವರಿಗೆ ಸಾಮಾಜಿಕ ಹೋರಾಟಗಾರ ಮತ್ತು ಭೋವಿ ಜನಾಂಗ ಮುಖಂಡ ಪವನ್ ಕುಮಾರ್ ಅವರು ಮನವಿ ಸಲ್ಲಿಸಿದ್ದಾರೆ. ಮಂಗಳೂರಿನ ಪಡೀಲ್ನಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ನೀಡಿದ್ರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸರಿಸುಮಾರು 70,000 ಮಂದಿ ಭೋವಿ ಸಮುದಾಯ ಜನಾಂಗ ಹೊಂದಿದ್ದು, ಆದರೆ ಇದೀಗ ಜಿಲ್ಲಾಡಳಿತ ಪ್ರಮಾಣ ಪತ್ರ ನೀಡ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಾಗಾಗಿ ತಕ್ಷಣವೇ ಅಧಿಕಾರಿಗಳು ಸ್ಪಂದನೆ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಮತ್ತು ಭೋವಿ ಜನಾಂಗ ಮುಖಂಡ ಪವನ್ ಕುಮಾರ್ ಆಗ್ರಹಿಸಿದ್ದಾರೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೋವಿ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರ ನಿರಾಕರಣೆ ಮಾಡಿದ್ದು ನಿಮಗೆ ಎಲ್ರಿಗೂ ಈಗ ತಿಳಿದ ವಿಷಯ. ಯಾಕಂತ ಹೇಳಿದರೆ ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಗಳಲ್ಲಿ 29 ಜಿಲ್ಲೆಗಳಲ್ಲಿ ಭೋವಿ ಜಾತಿ ಪ್ರಮಾಣ ಪತ್ರ ನೀಡುವಂಥ ಸಂದರ್ಭದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೋವಿ ಜಾತಿ ಪ್ರಮಾಣ ಪತ್ರ ನಿರಾಕರಣೆ ಮಾಡೋದು ಖಂಡನೀಯ. ಯಾಕಂತೇಳಿದರೆ ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕಾನೂನು ಒಂದೇ ಆಗಿರ್ತದೆ. ಆದರೆ ಈ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಬೇರೆ ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಉಂಟೀಗ. ಯಾಕಂತೇಳಿದರೆ ಕರ್ನಾಟಕ ಸರ್ಕಾರ ಕಾನೂನು ಒಂದು ಜಾರಿಗೊಳಿಸಬೇಕಂತೇಳಿದರೆ ಇಡೀ ಕರ್ನಾಟಕ 31 ಜಿಲ್ಲೆಗಳಿಗೂ ಒಂದೇ ಕಾನೂನು ಜಾರಿ ಆಗ್ತದೆ. ಆದರೆ ಈ ಉಡುಪಿ ಜಿಲ್ಲೆಯಲ್ಲಿ ಹೇಗಂತೇಳಿದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಲೆಕ್ಕಕ್ಕಿಲ್ಲದಂಥ ಕಾನೂನು ಈ ಉಡುಪಿ ಜಿಲ್ಲೆಯಲ್ಲಿ ಆಗಿದೆ. ಯಾಕಂತೇಳಿದರೆ ಕೋರ್ಟ್ ಮುಖಾಂತರವಾಗಿ ಈಗ ಹೈಕೋರ್ಟು ಆದೇಶ ಮಾಡಿದೆ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೋವಿ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರ ನೀಡಬೇಕಂತೇಳಿ. ಆದರೆ ಆ ಆದೇಶವನ್ನು ಮೀರಿ ಈ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕಾರಿಗಳು ಒಂದು ರೀತಿ ಯಾವ ರೀತಿ ವರ್ತನೆ ಅಂತೇಳಿದರೆ ನಮಗೆ ಯಾವುದೇ ರೀತಿ ಅದಕ್ಕೂ ಆದೇಶಕ್ಕೂ ನಮಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಉಡುಪಿ ಅಧಿಕಾರಿಗಳು ವರ್ತನೆ ಮಾಡ್ತಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಯಾಕಂತ ಹೇಳಿದರೆ ಹೈಕೋರ್ಟ್ಗಿಂತ ಕಾನೂನು ಸುವ್ಯವಸ್ಥೆಯಲ್ಲಿ ಕಾನೂನಿಗಿಂತ ಯಾವುದೇ ಸಂವಿಧಾನ ಇಲ್ಲ. ಆದರೆ ಅಧಿಕಾರಿಗಳೇ ಬೇರೆ ಕಾನೂನು ಏನಾದರೂ ಸುವ್ಯವಸ್ಥೆಯಲ್ಲಿ ತಂದಿಟ್ಟಿದ್ದಾರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಮಗೆ ಒಂದು ಡೌಟ್ ಬಂದಿದೆ. ಹಾಗಾಗಿ ಈಗ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದ. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ ಸಂದರ್ಭದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸಾಧಾರಣ 30,000 ಜನರವರೆಗೆ ಭೋವಿ ಜನಾಂಗದವರು ವಾಸ ಮಾಡ್ತಿದ್ದಾರೆ. ಅಧಿಕಾರಿಗಳು ಕೇಳಿದ ಕೂಡ ಏನು ಹೇಳ್ತಾರೆ ಅಂತ ಹೇಳಿದರೆ ನೀವು ವಲಸೆ ಬಂದವರು ಅಂತೇಳಿ. ಆದರೆ ವಲಸೆ ಬಂದಂತೇಳಿದರೆ ಎಷ್ಟೋ ವರ್ಷ ತಲೆಮಾರಿಂದ ವಲಸೆ ಬಂದಿದ್ದು ಇಲ್ಲಿ. ಈಗೇನು ಇವತ್ತು ನಿನ್ನೆ ಬಂದ ವಲಸೆಗಳಲ್ಲ. ವಲಸೆ ಬಂದ ಮೇಲೆ ಅಂತ ಸಂದರ್ಭದಲ್ಲಿ ಇಲ್ಲಿಯೇ ರೇಷನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ವೋಟರ್ ಐ ಡಿ ಎಲ್ಲ ದಾಖಲಾತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈಗ ಸಾಧಾರಣ 100-150 ವರ್ಷಗಳ ಮುಂಚೆಯಿಂದಲೂ ಜಾತಿ ಪ್ರಮಾಣ ಪತ್ರ ಪರಿಶಿಷ್ಟ ಜಾತಿ ಭೋವಿ ಜನಾಂಗದವರಿಗೆ ಕೊಡ್ತಿದ್ದಾರೆ. ಆದರೆ 6-7 ವರ್ಷದಿಂದ ಏನಾಗಿದೆ ಅಂತ ಹೇಳಿದರೆ ನಿಲ್ಲಿಸಿದ್ದಾರೆ ಕೊಡುವುದನ್ನು. ಯಾಕಂತ ಗೊತ್ತಿಲ್ಲ. ಯಾಕಂದರೆ ಮುಂಚೆ ಕೊಟ್ಟವರಿಗೆ ಕೊಡ್ತಿಲ್ಲ, ಈಗ ಹೊಸತು ಅಪ್ಲೈ ಮಾಡಿದವರಿಗೂ ಕೊಡ್ತಿಲ್ಲ. ಇವರೇ ಅಧಿಕಾರಿಗಳು ಕೇಳದೆ ಜಾತಿ ಪ್ರಮಾಣ ಪತ್ರವನ್ನು ಬೇರೆ ಮಾಡೋದು, ಆರ್ ಡಿ ನಂಬರ್ಗಳನ್ನು ಬೇರೆ ಮಾಡೋದು. ಇವರಿಗೆ ಯಾರು ಕಾನೂನು ತಂದು ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಇವರೇ ಜಾತಿ ನೋಡಲಿಕ್ಕೆ ಹೇಳಿದರೆ ಅಧಿಕಾರಿಗಳೇ ಜಾತಿ ಕ್ರಿಯೇಟ್ ಮಾಡಿದಂಥ ಸಮಸ್ಯೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ದೊಡ್ಡ ಸಮಸ್ಯೆಯಾಗಿ ಹೋಗಿದೆ.